ಇನ್ನು ಈ ರಾಜಕಾರಣಿಗಳ ಕುರ್ಚಿ ಕಿತ್ತಾಟದ ಬಗ್ಗೆ ನಾವು ನೋಡಿದ್ವಿ. ಯಾಕಂದರೆ ರಾಜಕಾರಣಿಗಳಿಗೆ ಏನಾದರೂ ಕುರ್ಚಿ ಸಿಗಲಿಲ್ಲ ಅಂದರೆ ಹೆಂಗೆ ಪರತಪಿಸ್ತಾರೆ ಅಂತ. ಆದರೆ ಶಾಸಕರಿಗೇ ರಾಜಕಾರಣಿಗಳಿಗೆ ಕುರ್ಚಿ ಬಿಟ್ಟುಕೊಟ್ಟು ಪರದಾಡಿದಂಥ IAS ಅಧಿಕಾರಿಯ ಕಥೆ ಇದು. ಅವರು ರೋಹಿಣಿ ಸಿಂಧೂರಿ ತನ್ನ ಕುರ್ಚಿಯನ್ನು ಕೋನ್ ರೆಡ್ಡಿ ಅವರಿಗೆ ಬಿಟ್ಟುಕೊಟ್ಟರು. ಶಾಸಕರಿಗೇನೋ ಅವರು ಪಾಪ ಎದ್ದು ತಮ್ಮ ಕುರ್ಚಿ ಬಿಟ್ಟುಕೊಟ್ಬಿಟ್ರು. ಕೊನೆಗೆ ಅವರಿಗೆ ಸಿಗಬೇಕಲ್ಲ ಕುರ್ಚಿ. ಬೆಂಗಳೂರಿನ ಸಿರಿಧಾನ್ಯ ಮೇಳದಲ್ಲಿ ನಡೆದಂಥ ಘಟನೆ ಇದು. ಕೋನ್ ರೆಡ್ಡಿ ಅವರಿಗೆ ಚೇರ್ ಬಿಟ್ಟುಕೊಟ್ಟು ಆಮೇಲೆ ರೋಹಿಣಿ ಸಿಂಧೂರಿ ಅವರೇ ಪರದಾಡಿದ್ರು. ನೋಡಿ ಇದು ಈಗ ಕೋನ್ ರೆಡ್ಡಿ ಬರ್ತಾರೆ. ಬಂದ ತಕ್ಷಣ ಅವರು ಎದ್ರು. ಸಂಬಂಧಪಟ್ಟಂಥ ಅಧಿಕಾರಿಗೆ ಒಂದು ಕುರ್ಚಿ ಹಾಕಬೇಕು ಅನ್ನೋದ್ರೆ ಗೊತ್ತಾಗಬೇಕಲ್ಲ. ನೋಡಿ ಸೈಡಿ ನಿಂತ್ಕೋಬೇಕಾಯ್ತು. ನಮ್ಮಲ್ಲಿ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಅಚ್ಚುಕಟ್ಟ ನಡೀತವೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಯಾರೋ ಗಣ್ಯರನ್ನು ಕೂಡ ಆಹ್ವಾನಿಸಲಾಗಿದೆ. ಅಂಥದ್ರಲ್ಲಿ ಏನಾಗಬೇಕು?